ರೂಪಾ ಪ್ರಿಯದರ್ಶಿನಿ ದೇವೇಗೌಡರ ಹತ್ತಿರದ ಸಂಬಂಧಿ, ವಿಳಾಸ ಗೊತ್ತಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ ನೋಡಿ, ಇಲ್ಲಿ ತಂದಿದ್ದೀನಿ ಅದ್ರ ವಿಳಾಸ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ನಿಮ್ಮ ಸಂಬಂಧಿಕರಿದ್ದಾರಲ್ಲ, ಎಚ್ ವಿಶ್ವನಾಥ್ ಅವರ ಸ್ವಂತ ಅಕ್ಕನ ನಿವೇಶನ. ಇದು ದೇವೇಗೌಡರ ಕುಟುಂಬದ ಸಮಯ. ಈಗ ತೀರ್ಮಾನ ಮಾಡಿ, ಮೊನ್ನೆ ಫ್ಲೆಕ್ಸ್ ಹಾಕಿದಿರಲ್ಲ, ನಿಮ್ಮೆಲ್ಲ ಅಧಿಕಾರಿಗಳನ್ನ ಜೊತೆಲಿ ಇಟ್ಕೊಂಡು ಬರೀ ಸುಳ್ಳು, ಬರೀ ಮೋಸ. ಫ್ಲೆಕ್ಸ್ಗಳನ್ನು ಹಾಕಿ ಸರ್ಕಾರಿ ಜಾಗ, ಸರ್ಕಾರಿಯ ಸ್ಥಳ, ಯಾವುದೇ ಅನುಮತಿ ಇಲ್ಲ. ಪೊಲೀಸ್, ಜಿಲ್ಲಾಡಳಿತ, ನಗರ ಪಾಲಿಕೆ ಈ ಮೂವರು ಅಧಿಕಾರಿಗಳನ್ನ ತಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸನ್ಮಾನ್ಯ ಖುದ್ದು ಸಿದ್ದರಾಮಯ್ಯನವರೇ ಸಾಥನ್ನ ಕೊಡ್ತಾ ಇರ್ತಕ್ಕಂಥದ್ದು. ನಾಚಿಕೆಗೇಡಿ ಸಂಗತನ. ನೋಡಿ, ನೆನ್ನೆ ಒಂದು ಫ್ಲೆಕ್ಸ್ ಹಾಕಿದ್ರು ಇಲ್ಲಿ, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿಚಾರ ಅಂತ ಹೇಳಿ, ಭೂಮಿಯ ಪಕ್ಷಿ ನೋಟ ಅಂತ. ಸ್ನೇಹಿತರೆ ನೋಡಿ, ಅಲ್ಲಿ ಫ್ಲೆಕ್ಸ್ ಈಗ ಬರುತ್ತೆ LED ನಲ್ಲಿ. ಕುಮಾರಣ್ಣವ್ರಿಗೆ ಅವರು 85ರಲ್ಲಿ ಹಣ ಕಟ್ತಾರೆ. ಇನ್ನೂ ಕೂಡ ಹಣ ಮಂಜೂರಾತಿ ಆಗಿಲ್ಲ ಅಂತ, ನಿವೇಶನ ಮಂಜೂರಾತಿ ಆಗಿಲ್ಲ ಅಂತೇಳಿ 7/1/2013ರಲ್ಲಿ ಕೊಟ್ಟಿರ್ತಕ್ಕಂಥ ಎಂಡಾಸ್ಮೆಂಟ್ ನೋಡಿ, ಅಲ್ಲಿ LED ನಲ್ಲಿ ಬರ್ತಾ ಇದೆ. ಜೊತೆಗೆ ನೋಡಿ ಇಲ್ಲಿದೆ. ಹಾಗಾಗಿ ಬದಲಿ ನಿವೇಶನವನ್ನ ಕೂಡ ನೀಡಿರುವುದಿಲ್ಲ ಅಂತ ಕೊಟ್ಟಿರ್ತಕ್ಕಂಥದ್ದು. ಇದು ಮೊದಲನೇ ಅವರ ಹೆಸರು. ಇನ್ನು ಎರಡನೇ ಹೆಸರು ಶೈಲಕ್ಕ, ಕುಮಾರಣ್ಣವರ ಸಹೋದರಿ. ಮೈಸೂರಲ್ಲಿ ಅವ್ರಿಗೆ ನಿವೇಶನನೇ ಕೊಟ್ಟಿಲ್ಲ, ಅವ್ರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಇನ್ನು ನೋಡಿ 16ನೇದು ರೂಪಾ ಪ್ರಿಯದರ್ಶಿನಿ ದೇವೇಗೌಡರ ಹತ್ತಿರದ ಸಂಬಂಧಿ, ವಿಳಾಸ ಗೊತ್ತಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ ನೋಡಿ, ಇಲ್ಲಿ ತಂದಿದ್ದೀನಿ ಅದ್ರ ವಿಳಾಸ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ ನಿಮ್ಮ ಸಂಬಂಧಿಕರಿದ್ದಾರಲ್ಲ, ಎಚ್ ವಿಶ್ವನಾಥ್ ಅವರ ಸ್ವಂತ ಅಕ್ಕನ ನಿವೇಶನ. ಇದು ದೇವೇಗೌಡರ ಕುಟುಂಬದ ಸಮಯ. ನೋಡಿ, ಅಲ್ಲಿ ಪ್ಲೇ ಮಾಡಿದ್ದೀನಿ, ಅದು ಅಡ್ರೆಸ್. ಇನ್ನು ಎರಡನೇ ವಿಚಾರ, 4-1 ಆದಂತ ಸಂದರ್ಭದಲ್ಲಿ ಯಾರಾದ್ರೂ ರೈತರು ಬಂದು ಹಣನ, ಅವರ ಜಮೀನನ್ನ ಬಿಟ್ಕೊಡಿ ಅಂದ್ರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ನೀವು ಫ್ಲೆಕ್ಸ್ ಅಲ್ಲಿ ಹಾಕಿದ್ದೀರಲ್ಲ, ಅದು 4-1, 5-1, 6-1, 10-1, 10-2, 16-1, 16-2 ಆಗಿರ್ಲಿಲ್ಲ. ಅದು ಅವಾರ್ಡ್ ಆಗಿರ್ಲಿಲ್ಲ, ಪ್ರಾಥಮಿಕ ಅಧಿಸೂಚನೆ ಆಗಿತ್ತು. ಆದ್ರೆ ಅದನ್ನ ಕುಮಾರಣ್ಣ ಕೈ ಬಿಡ್ಲಿಲ್ಲ. 2002ರಲ್ಲಿ ಯಾರು ಸ್ವಾಮಿ ಮುಖ್ಯಮಂತ್ರಿ? ಅಶೋಕಣ್ಣ ಯಾರು 2002ರಲ್ಲಿ ಮುಖ್ಯಮಂತ್ರಿ? ಅಶೋಕಣ್ಣ 2002ರಲ್ಲಿ ಮುಖ್ಯಮಂತ್ರಿ ಯಾರು? ಎಸ್.ಎಂ. ಕೃಷ್ಣ. ನಗರಾಭಿವೃದ್ಧಿ ಮಂತ್ರಿ ಯಾರು? 2002.
2007ರಲ್ಲಿ ಉಪಮುಖ್ಯಮಂತ್ರಿಗಳು ಅವರು ಮಾಡಿರ್ತಕ್ಕಂಥದ್ದು ಕೇರಗಳ್ಳಿನ 52 ಎಕರೆ ತಗದ್ ನೋಡಿ ದಾಖಲಾತಿನ. ನಂತರ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಭೂ ಸ್ವಾಧೀನದಿಂದ ಕೈ ಮುಡಿ ಅಂತ ಹೇಳಿದವರೆಲ್ಲ ಭೂಮಿನ ನುಂಗಿರವ್ರ. ಮಾನ್ಯ ಮುಖ್ಯಮಂತ್ರಿಗಳೇ, 10/8/2008ರಲ್ಲಿ ಇದೇ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಬ್ರೌನಿಂದ ಉಪಮುಖ್ಯಮಂತ್ರಿ ಆಗಿದ್ದಾರೆ ಯಾರು ಸ್ವಾಮಿ? ಯಾರು? ಇದೇ ಮುಖ್ಯಮಂತ್ರಿಗಳು. ತೋರ್ಸಪ್ಪ ಅದ ನೋಡಿ ಇಲ್ಲಿ, ಭೂ ಸ್ವಾಧೀನದಿಂದ ಕೈ ಬಿಡಿ. ನೀವು ಕೊಟ್ಟಿರ್ತಕ್ಕಂಥ ಲೆಟರ್ ಈಗ ತೀರ್ಮಾನ ಮಾಡಿ ಮೊನ್ನೆ ಫ್ಲೆಕ್ಸ್ ಹಾಕಿದಿರಲ್ಲ, ನಿಮ್ಮೆಲ್ಲ ಅಧಿಕಾರಿಗಳನ್ನ ಜೊತೆಲಿ ಇಟ್ಕೊಂಡು ಬರೀ ಸುಳ್ಳು, ಬರೀ ಮೋಸ ಇದನ್ನ ಹೇಳ್ಕೊಂಡು ಈ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅಥವಾ ನಾನು ಹೇಳಿರೋ ತಪ್ಪಿದ್ರೆ ನಮ್ಮಲ್ಲಿ ಡೆಫರ್ಮೇಶನ್ ಹಾಕಿ ಎಲ್ಲಾ ದಾಖಲಾತಿಗಳು ನಿನ್ ಮುಂದೆ ಇಟ್ಟಿದ್ದೀನಿ.